ಗುಡ್ ಮಾರ್ನಿಂಗ್ ಸ್ನೇಹಿತರೆ, ನಮಸ್ಕಾರ. ವೆಸ್ಟೀಜ್ ಪೂರಕ ಆಹಾರ ಸರಣಿಯಲ್ಲಿ ಇವತ್ತು ವೆಸ್ಟೀಜ್ ಅಲೋವೆರಾ ಬಗ್ಗೆ ತಿಳ್ಕೊಳ್ಳೋಣ. ಅಲೋವೆರಾ ಅಂದರೆ ನಾವು ಸಾಮಾನ್ಯವಾಗಿ ಲೋಳೆ ಸರ ಅಥವಾ ಲೌಡ್ ಸರ ಅಂತೇಳಿ ಕರಿತೀವಿ. ಇದನ್ನು 4000 ವರ್ಷಗಳಿಂದಲೂ ಕೂಡ ಭಾರತೀಯ ಆಯುರ್ವೇದದಲ್ಲಿ ವಿಶೇಷವಾಗಿ ಬೇರೆ ಬೇರೆ ಆಯುರ್ವೇದ ಔಷಧಗಳಲ್ಲಿ ಬಳಕೆಯನ್ನು ಮಾಡಲಾಗ್ತಾ ಇದೆ. ಹಾಗಾದರೆ ಇದರಲ್ಲಿ ಇರುವಂತಹ ಪೋಷಕ ತತ್ವಗಳು ಇದನ್ನು ದ ಮಿರಾಕಲ್ ಪ್ಲ್ಯಾಂಟ್ ಅಂತೇಳಿ ಕೂಡ ಕರೆಯುವಂತೆ ಮಾಡಿದೆ. ಹಾಗೆ 75 ಮುಖ್ಯವಾದ ಪೋಷಕ ತತ್ವ ಘಟಕಗಳನ್ನು ಇದು ಹೊಂದಿರೋದ್ರಿಂದ ಇದು ಮನುಷ್ಯನ ದೇಹದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಬಹಳ ಹೆಲ್ಪ್ಫುಲ್ ಆಗ್ತಿದೆ. ಹಾಗೆ ನೋಡೋದಾದರೆ ಇದರಲ್ಲಿ ಇರತಕ್ಕಂತಹ ಅಂಶಗಳು ಪ್ರತಿನಿತ್ಯ ನಮ್ಮ ದೇಹಕ್ಕೆ ಬೇಕಾದಂತಹ ವಿಟಾಮಿನ್ಸ್, ಎಂಜೈಮ್ಸ್, ಮಿನರಲ್ಸ್, ಶುಗರ್ಸ್, ಸ್ಯಾಲಿಸಿಲಿಕ್ ಆ್ಯಸಿಡ್ಸ್ ಮತ್ತು ಅಮಿನೋ ಆ್ಯಸಿಡ್ಸ್ ಮುಖ್ಯವಾಗಿ ಇರೋದರಿಂದ ಈ ಒಂದು ನ್ಯಾಚುರಲ್ ಆಗಿರುವಂತಹ ಅಲೋವೆರಾ ಎಕ್ಸ್ಟ್ರಾಕ್ಟ್ ಹಿಂದಿನ ಕಾಲದಿಂದಲೂ ಕೂಡ ನಾವು ಟ್ರೀಟ್ಮೆಂಟ್ ಆಫ್ ವೂಂಡ್ ಅಂದರೆ ಗಾಯವನ್ನು ಶುಶ್ರೂಷೆ ಮಾಡುವಾಗ ಹಾಗೂ ಬರ್ನ್ ಹೀಲಿಂಗ್ ಅಂದರೆ ಸುಟ್ಟ ಗಾಯಗಳನ್ನು ಹೀಲ್ ಮಾಡುವಾಗಲೂ ಕೂಡ ಇದನ್ನು ಬಳಸಲಾಗ್ತಾ ಇತ್ತು. ಜೊತೆಗೆ ಇದು ಡಯಾಬಿಟಿಕ್ನಲ್ಲೂ ಕೂಡ ನಿಯಂತ್ರಣ ಮಾಡುವ ಶಕ್ತಿಯನ್ನು ಹೊಂದಿದೆ ಅನ್ನೋದನ್ನು ಕಂಡುಕೊಂಡಾಗಿದೆ ಆಯುರ್ವೇದದಲ್ಲಿ. ಜೊತೆಗೆ ಇವ್ಯಾಲ್ಯೂಯೇಟೆಡ್ ಬ್ಲಡ್ ಲಿಪಿಡ್ಸ್ ಅಂತಂದರೆ ಬ್ಲಡ್ನಲ್ಲಿ ಬರತಕ್ಕಂತಹ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ಸನ್ನು ಕೂಡ ಇದು ಬ್ಯಾಲೆನ್ಸ್ ಮಾಡೋದರಿಂದ ಹಾರ್ಟಿಗೂ ಕೂಡ ಸಪೋರ್ಟ್ ಮಾಡ್ತಿದೆ ಅನ್ನೋದನ್ನು ಕಂಡುಕೊಂಡಿದ್ದೀವಿ. ಟೋಟಲ್ ಆಗಿ ಇದು ದೇಹದ pH ಅನ್ನು ಬ್ಯಾಲೆನ್ಸ್ ಮಾಡೋದರಿಂದ, ನಮ್ಮ ದೇಹವನ್ನು ಹೈಡ್ರೇಟ್ ಮಾಡೋದರಿಂದ ದೇಹದ ಉಷ್ಣಾಂಶವನ್ನು ನಿಯಂತ್ರಣ ಮಾಡ್ತಿದೆ. ಯಾವಾಗ ದೇಹದಲ್ಲಿ ಉಷ್ಣಾಂಶ ನಿಯಂತ್ರಣ ಆಗ್ತಿದೆಯೋ ಸಾಕಷ್ಟು ಸಿಂಪ್ಟಮ್ಸ್ನಿಂದ ನಾವು ದೂರ ಇರ್ತೀವಿ. ಆವಾಗ ಆಟೋಮೆಟಿಕ್ ಸಾಕಷ್ಟು ಕಾಯಿಲೆಗಳು ಕೂಡ ನಮ್ಮ ಹತ್ರ ಸುಳಿಯೋದೇ ಇಲ್ಲ. ಹಾಗಾದರೆ ಯಾವ ಸಿಂಪ್ಟಮ್ಸ್ ಇದ್ದಾಗ ಇದನ್ನು ಬಳಕೆ ಮಾಡಿಕೊಂಡು ಆ ಒಂದು ಸಿಂಪ್ಟಮ್ಸ್ನಿಂದ ಅಥವಾ ರೋಗ ಲಕ್ಷಣಗಳಿಂದ ನಾವು ದೂರ ಇರ್ಬೋದು ಅನ್ನೋದನ್ನು ನೋಡೋದಾದರೆ, ಯಾರಿಗೆ ಕಣ್ಣಿನಲ್ಲಿ ಉರಿ, ಅಂಗಾಲಿನಲ್ಲಿ ಉರಿ ಹಾಗೂ ನೆತ್ತಿಯಲ್ಲಿ ಬಿಸಿಯ ಅನುಭವ ಆಗ್ತಿದೆಯೋ ಅವರು ಇದನ್ನು ಬಳಕೆ ಮಾಡಿಕೊಂಡು ಆ ಸಿಂಪ್ಟಮ್ಸ್ನಿಂದ ದೂರ ಆಗ್ಬೋದು. ಜೊತೆಗೆ ಯಾರಲ್ಲಿ ಅಪ್ಪರ್ ಅಬ್ಡಮನ್ ಅಂದರೆ ಹೊಟ್ಟೆಯ ಮೇಲ್ಭಾಗದಲ್ಲಿ ಉರಿ ಆಗುವಂಥದ್ದು ಅಂದರೆ ಬರ್ನಿಂಗ್ ಸೆನ್ಸೇಷನ್ ಅಂತೇಳಿ ಹೇಳ್ತೀವಿ, ಅವರು ಕೂಡ ಈ ಒಂದು ಅಲೋವೆರಾವನ್ನು ಬಳಕೆ ಮಾಡಿಕೊಂಡು ಆ ಒಂದು ರೋಗ ಲಕ್ಷಣದಿಂದ ದೂರ ಆಗ್ಬೋದು. ಜೊತೆಗೆ ಯಾರಿಗೆ ಕಾನ್ಸ್ಟಿಪೇಷನ್ ಅಂತೀವಿ, ಮಲಬದ್ಧತೆ ಸಮಸ್ಯೆ ಬರ್ತಾ ಇದೆಯೋ ಅವರು ಕೂಡ ಈ ಅಲೋವೆರಾನ ಬಳಕೆ ಮಾಡಿಕೊಂಡು ಆ ಸಿಂಪ್ಟಮ್ಸ್ನಿಂದ ಬಚಾವಾಗ್ಬೋದು. ಜೊತೆಗೆ ಇದರಲ್ಲಿ ಯೂಸ್ಫುಲ್ ಲಿವರ್ ಎಲಿಮೆಂಟ್ಸ್ ಇರೋದರಿಂದ ಇದು ನಮ್ಮ ಲಿವರನ್ನು ಕೂಡ ಕಾಪಾಡುವಲ್ಲಿ ಹೆಲ್ಪ್ ಮಾಡ್ತಿದೆ. ಜೊತೆಗೆ ಇಂಡೈಜೆಷನ್ ಯಾರಿಗಾದರೂ ಸಮಸ್ಯೆ ಇದೆ ಅಂದರೆ ಆಮ್ಲ ಜೊತೆಗೆ ಅಲೋವೆರಾನ ಬಳಕೆ ಮಾಡಿಕೊಂಡ್ರೆ ಡೈಜೆಷನನ್ನು ಕೂಡ ಇಂಪ್ರೂವ್ ಮಾಡ್ಕೋಬೋದು. ಟೋಟಲ್ ಆಗಿ ನಮ್ಮ ದೇಹದ ಸಹಿಷ್ಣುತೆಯನ್ನು ಕಾಪಾಡೋದ್ರ ಜೊತೆಗೆ ಉಷ್ಣತೆಯನ್ನು ಬ್ಯಾಲೆನ್ಸ್ ಮಾಡೋದ್ರ ಜೊತೆಗೆ ಹೈಡ್ರೇಟ್ ಆಗಿ ಇಡೋದ್ರ ಜೊತೆಗೆ ನಮ್ಮ ಸ್ಕಿನ್ ರಿಜ್ಯುವೇಷನ್ ಜೊತೆಗೆ ಹೆಲ್ದಿ ಹೇರ್ ಆ್ಯಂಡ್ ಸ್ಕಿನ್ ಇಡಲಿಕ್ಕೆ ಇದು ಹೆಲ್ಪ್ ಮಾಡ್ತಿದೆ. ಅದಕ್ಕೋಸ್ಕರ ವಿಶೇಷವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಸಂಸ್ಕೃತದಲ್ಲಿ ಇದನ್ನು ಘೃತಕುಮಾರಿ ಅಂದರೆ ಅರ್ಥ ಆಗ್ತಿದೆ ಯಂಗ್ ಗರ್ಲ್ ಅಂತೇಳಿ, ಹೆಣ್ಣು ಮಕ್ಕಳ ಸ್ತ್ರೀಯರ ಆರೋಗ್ಯದಲ್ಲಿ ಪ್ರಮುಖ ಪಾತ್ರ ವಹಿಸ್ತಿದೆ ಅನ್ನೋದನ್ನು ನಾವು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಳ್ಬೇಕು. ಈ ಒಂದು ಮಿರಾಕಲ್ ಪ್ಲ್ಯಾಂಟ್ ಅಂತ ಹೇಳಿ ಕರಿಬೋದು. ಇದನ್ನು ಪ್ರತಿಯೊಬ್ಬರು ಕೂಡ ಬಳಕೆ ಮಾಡಿಕೊಂಡು ರೋಗ ನಿರೋಧಕ ಶಕ್ತಿಯನ್ನು ಉತ್ತಮಪಡಿಸಿಕೊಂಡು ಪ್ರತಿಯೊಬ್ಬರು ಕೂಡ ಆರೋಗ್ಯವಂತರಾಗೋಣ ಹೇಳುವ ಮಾತನ್ನು ಹೇಳ್ತಾ, ಥ್ಯಾಂಕ್ ಯು ಆಲ್, ವಿಶ್ ಯು ವೆಲ್ತ್.